ಭಾರತೀಯ ಜನತಾ ಪಕ್ಷದಲ್ಲ. ಇವತ್ತು ಅದನ್ನು ಕಳ್ಕೊಂಡಿದ್ದಾರೆ. ಈಗ ಒಳಗೆ ಬರೋ ಪ್ರಯತ್ನ ನಡೆಸಿದ್ದಾರೆ. ಅದು ಆಗ್ಬೋದೇನೋ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ದಾವಣಗೆರೆ ಅದೇ ಕಾಲ ಬಾಗಲಕೋಟೆ ಎರಡರಲ್ಲೂ ಬಿ ಜೆ ಪಿ ಸೋತು ಹೋಯ್ತಂದ್ರೆ ಸರಳ ಕಾರಣ ಆಗ್ತದೆ. ಇದು ಸೋಲೋದ ಕಾರಣ ಯಡಿಯೂರಪ್ಪನವರು ಅಂತೇಳಿ ಅವ್ರ ಮೇಲೆ ತಲೆ ಮೇಲೆ ಹೇರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಸಿದ್ದೇಶ್ವರ ಅವರು ಕ್ಯಾಂಡಿಡೇಟು ದಾವಣಗೆರೆಯಲ್ಲಿ ಅದ. ಇಲ್ಲಂತೂ ನಮ್ಮ ವೀರಣ್ಣ ಚರಂತಿಮಠರಂತೂ ಅವರೆಲ್ಲರಿಗೂ ಬೇಕಾಗ್ತವರು ಮತ್ತು ಯತ್ನಾಳ್ಗೆ ಅತ್ಯಂತ ಪ್ರಿಯರಿದ್ದಂಥವರು. ಹೀಗಾಗಿ ಈಗ ಯಾವ ಸೋಲಾದರೂ ಅವ್ರಿಗೆ ಹೋಗೋದು. ಯಡಿಯೂರಪ್ಪನವ್ರಿಗೆ ಗೆದ್ದರೆ ಯಡಿಯೂರಪ್ಪನವರು ಇವ್ರ ಒಳಗೆ ತೊಗೊಳ್ಳೋದೇ ಇಲ್ಲ. ಒಂದೇ ಗೆದ್ದರೂ ಸಹಿತ ಯಡಿಯೂರಪ್ಪನವರು ಇವ್ರಿಗೆ ಅವಕಾಶ ಕೊಡೋದಿಲ್ಲ. ಇದು ಅಷ್ಟು ಸತ್ಯದ. ಯಾಕೆಂದ್ರೆ ತಾವಾಗಿ ಹೋದಂಥ ಏನೋ ಪಕ್ಷ ತೆಗೆದು ಹಾಕಿದ ವ್ಯಕ್ತಿಯನ್ನು ಮತ್ತೆ ತೊಗೊಂಡು ಅವನು ಯಾಕೆ ಚೆನ್ನೂರು ಎದ್ದುಕೊಳ್ಳೆ ಅನ್ನುವಂಥ ಭಾವ ಅವರು ಹೇಳೋದ ಬರಗೊಡೋದಿಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು ಯತ್ನಾಳರು ತುದಿಗಾಲ ಮೇಲೆ ನಿಂತಿದ್ದಾರೆ ಬಿ ಜೆ ಪಿಲಿ ಬರೋದಕ್ಕಾಗಿ ಅಂತೇಳಿ ಭಾಳ ಜನ ಅವ್ರ ಮಿತ್ರರು ಮಾತಾಡ್ತಾ ಇದ್ದಾರೆ. ಆದರೆ ಈಗಿನ ಪರಿಸ್ಥಿತಿ ಯಡಿಯೂರಪ್ಪನವರು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯತ್ನಾಳರು ಸ್ವತಃ ಪಕ್ಷ ಕಟ್ಟೋದಕ್ಕೂ ಕಷ್ಟದ. JCB ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದರಾಗೂ ಈಗ ಮತ್ತೊಂದು ಮಾತಾಡ್ತಾ ಇದ್ದಾರೆ. ಮೋದಿಯವರಂದ್ರೆ ಯಾರಪ್ಪ, ಯಾರು ಬಿ ಜೆ ಪಿ ಯಾರೂ ಮಾತಾಡ್ತಾ ಇಲ್ಲ. ಅದನ್ನು ಈವನ್ RSSದಲ್ಲಿ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಒಂದು ರೀತಿ ವ್ಯತಿರೇಕದ ಮಾತಲ್ಲ. ನೀವು ಅವ್ರು ಗಟ್ಟಿಬಿಟ್ಟಿದ್ದಾರಲ್ರಿ ಮೋದಿಯವರು. ಇನ್ನೂ 2035-40 ತನಕ ಆಳ್ದನ ಅನ್ನೋಷ್ಟು ಮಟ್ಟಿಗೆ ಅವರಲ್ಲೇ ಕಸೋತಿ ಅನ್ನುವಂಗಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಬಿಹೇವಿಯರು ನೋಡಿದಾಗ ಮತ್ತು ಎಲ್ಲೂ ಚರ್ಚೆ ಇಲ್ಲ ಅದು ಮೋದಿಯವ್ರ ಹತ್ರ ಯಾರು ಅನ್ನುವಂಥದ್ದು. ಇವನ್ನ ನಮ್ಮ RSS ಸಾಕಷ್ಟು ಪ್ರಯತ್ನ ಮಾಡಿತು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮಾಡೋದು ಅಷ್ಟೇ ಯಶಸ್ವಿಯಾಗ್ಯದ. ಅವ್ರನ್ನ ರಾಷ್ಟ್ರದ